ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಅಂತ ಕರಿತೀವಿ, ಸೆಕೆಂಡ್ ಅಚೀವ್ಮೆಂಟ್ ಟೆಸ್ಟ್ 10th ಸ್ಟ್ಯಾಂಡರ್ಡಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಒಂದು ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ, ಎಲ್ಲ ವಿಷಯಗಳ ಲಿಂಕ್ಗಳು ನಿಮಗೆ ಸಿಗ್ತವೆ. ಸೊ ಕಡಿಮೆ ಪಾಠಗಳಿದ್ದಾವೆ, ಚೆನ್ನಾಗಿ ಓದ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ಮಾಡಿದವರು ಯಾರು ಅಂತ ಕೇಳಿದರು. ಸ್ವಾಮಿ ದಯಾನಂದ ಸರಸ್ವತಿ, ರಾಮಮೋಹನ್ ರಾಯ್, ಸ್ವಾಮಿ ವಿವೇಕಾನಂದರು, ಆತ್ಮಾರಾಮ್ ಪಾಂಡುರಂಗ. ಸೊ ದ ರೈಟ್ ಆನ್ಸರ್ ಈ ಸ್ವಾಮಿ ದಯಾನಂದ ಸರಸ್ವತಿ. ಇನ್ನು ಗಂಗಾ ನದಿ ಮುಖಜ ಭೂಮಿಯಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಅಂತ ಏಕೆ ಕರಿತೀವಿ ಅಂತ ಕೇಳಿದರು. ಎ, ಅವು ಬಹಳ ಸುಂದರ. ಬಿ, ಅಲ್ಲಿ ಸುಂದರಿ ಎಂಬ ಮರಗಳು ಹೆಚ್ಚಾಗಿವೆ. ಸಿ, ವನ ಹವೆಯ ಋತುವಿನಲ್ಲಿ ಎಲೆ ಉದುರಿಸುತ್ತವೆ. ಡಿ, ವರ್ಷವೆಲ್ಲ ಹಸಿರು. ಸೊ ಆಪ್ಷನ್ ಬಿ, ಅಲ್ಲಿ ಸುಂದರಿ ಎಂಬ ಮರಗಳು ಹೆಚ್ಚಾಗಿವೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 1 ಮಾರ್ಕ್ ಕ್ವಶನಲ್ಲಿ ಪ್ರಶ್ನೆ 3, ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಅಂತ ಕೇಳಿದರು. ಸೊ ಮ್ಯಾಂಗ್ರೋವ್ ಅರಣ್ಯ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮಣ್ಣಿನ ಸವೆತ ಎಂದರೇನು? ಭೂಮೇಲಿನ ಫಲವತ್ತಾದ ಮಣ್ಣು ಸ್ಥಳಾಂತರವಾಗುವುದನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಅಂತ ಕರಿತೀವಿ ಅಂತ ಬರೀರಿ. ಇನ್ನು 2 ಮಾರ್ಕ್ಸ್ ಕ್ವಶನ್ನು 2 ಇದ್ದಾವೆ. ಈಚ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್, ಟೋಟಲಿ 4 ಮಾರ್ಕ್. ಹೆನ್ರಿ ವಿವಿಯನ್ ಡಿರೋಜಿಯೋರವರು ಪ್ರತಿಪಾದಿಸಿದ ತತ್ವಗಳಾವವು ಅಂತ ಕೇಳಿದರು. ಅವರು ಮೂಢನಂಬಿಕೆಯನ್ನು ವಿರೋಧಿಸ್ತಾರೆ, ಜಾತಿ ಪದ್ಧತಿ ಮತ್ತು ಶೋಷಣೆಯನ್ನು ವಿರೋಧಿಸ್ತಾರೆ, ಪ್ರಶ್ನಿಸುವ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಪ್ರೇರೇಪಿಸ್ತಾರೆ, ಮಹಿಳಾ ಹಕ್ಕು ಪ್ರತಿಪಾದನೆ, ಹೊಸ ಶಿಕ್ಷಣ ಕ್ರಮ ಜಾರಿ, ಅಕಾಡೆಮಿಕ್ ಅಸೋಸಿಯೇಷನ್ ಅನ್ನುವ ಚರ್ಚಾ ವೇದಿಕೆ ಆರಂಭ, ಪ್ರಕೃತಿ, ಮಾನವೀಯತೆ, ದೇವರ ಕುರಿತು ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಇನ್ನು ನಿರುದ್ಯೋಗ ಅತ್ಯಂತ ಗಂಭೀರ ಸಮಸ್ಯೆಯಾಗಿದೆ ಹೇಗೆ ಅಂತ ಕೇಳಿದರು. ಸೊ ಯಾಕಂದರೆ ನಿರುದ್ಯೋಗ ಬಡತನ ಹುಟ್ಟಿಸ್ತದೆ, ಅನಾರೋಗ್ಯ ಹೆಚ್ಚಳ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರವನ್ನು ಕೂಡ ಪ್ರತಿಪಾದಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಅಸಂಘಟಿತ ಕೆಲಸಗಾರರ ಸ್ಥಿತಿಗಳು ಉತ್ತಮವಾಗಿಲ್ಲ, ಸ್ಪಷ್ಟೀಕರಿಸಿ ಅಂತ ಒಂದು ಅಪ್ಲೈಡ್ ಕ್ವಶನ್ ಇದೆ. ಇಲ್ಲಿ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ನಿಗದಿತ ಕಾನೂನು ಕಾಯ್ದೆಗಳು ಪಾಲಿಸೋದಿಲ್ಲ, ನಿಗದಿತ ವೇತನ, ವಿರಾಮ ವೇತನ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನಗಳು ಕೊಡೋದಿಲ್ಲ, ವಿಶೇಷ ಪರಿಣತಿ ತರಬೇತಿ ಇರೋದಿಲ್ಲ, ಕೆಲಸಕ್ಕೆ ಭದ್ರತೆ ಸಹಿತ ಇರೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಇಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡ ಬದುಗಳನ್ನು ನಿರ್ಮಿಸೋದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡೋದು, ಅರಣ್ಯ ನಾಶದವನ್ನು ತಡೆಗಟ್ಟೋದು, ಅರಣ್ಯದ ಬೆಳವಣಿಗೆಯ ಪ್ರೋತ್ಸಾಹ, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಿಸೋದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ ನಿರ್ಮಾಣ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಬರೀರಿ ಅಂತ ಕೇಳಿದರು. ಸೊ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣ ಕೃಷಿಯ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳು, ರೈಲ್ವೆ ಮಾರ್ಗ ಅಂತ ಬರಿಬೇಕು, ಜೊತೆಗೆ ನೀರಾವರಿ ಯೋಜನೆಗಳಂತ ಬರಿಬೇಕು, ಆಮೇಲೆ ಕಾಡ್ಗಿಚ್ಚು ಅಂತ ಬರೀರಿ, ಗಣಿಗಾರಿಕೆ. ಇವೆಲ್ಲ ಏನಪ್ಪ ಅಂದರೆ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳು. ಇನ್ನು ಮುಂದಿನ ಪ್ರಶ್ನೆ, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳು ಅಂತ ಕೇಳಿದರು. ಇಲ್ಲಿ ಭಾರತ ಸರ್ಕಾರ ಲೋಕಪಾಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡದ, ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ, ಕೇಂದ್ರೀಯ ಜಾಗೃತ ದಳದ ಸ್ಥಾಪನೆ, ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಜಾರಿಗೆ, ಮಾಹಿತಿ ಹಕ್ಕು ಕಾಯ್ದೆ 2005 ಅನುಷ್ಠಾನ, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ, ಕಡತಗಳ ವಿಲೇವಾರಿಗೆ ಆಫೀಸ್ ವ್ಯವಸ್ಥೆ ಜಾರಿಗೆ, ಸಕಾಲ, ಜನಸ್ಪಂದನ, ಜನಸೇವಕ ಮುಂತಾದ ಯೋಜನೆಗಳು ಕೂಡ ಜಾರಿಯಾಗಿದ್ದಾವೆ ಅಂತ ಬರೆದ್ರೆ ಸಾಕು. ಇನ್ನು 4 ಮಾರ್ಕ್ಸಲ್ಲಿ ಕೇಳಿದರು, ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ ಕ್ರಮ ಅಂತ ಕೇಳಿದ್ದಾರೆ. ಇಲ್ಲಿ 4 ಮಾರ್ಕ್ಸ್ ಅಂದರೆ ಮಿನಿಮಮ್ 8 ಪಾಯಿಂಟ್ ಆದರೂ ನೀವು ಬರೀಬೇಕು. ಸಂಗೊಳ್ಳಿ ರಾಯಣ್ಣ ಕಿತ್ತೂರಿಗಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ತಿಳಿದಿದ್ದ. ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ, ಸೈನಿಕರನ್ನು ಸಂಘಟಿಸಿದ, ಗುಪ್ತ ಸಭೆ ನಡೆಸಿದ, ಬ್ರಿಟಿಷರ ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ, ಬ್ರಿಟಿಷರು ರಾಯಣ್ಣನನ್ನು ಸೆರೆಯಿಡಲು ದೇಸಾಯಿಗಳನ್ನು ಪ್ರಚೋದಿಸಿದರು, ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲೀಷರು ಬಂಧಿಸ್ತಾರೆ, ನಂದಗಡದಲ್ಲಿ ಗಲ್ಲಿಗೆ ಏರಿಸ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು 6 ಕ್ವಶನಲ್ಲಿ ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳನ್ನು ಕೇಳಿದರು. ಇಲ್ಲಿ ಆನಿ ಬೆಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸ್ತಾರೆ, ಭಾರತೀಯ ಸಂಸ್ಕೃತಿಗೆ ಪ್ರೋತ್ಸಾಹ, ಮಹತ್ವ, ಸಮಾನತೆ ಮತ್ತು ವಿಶ್ವ ಸಹೋದರತೆಯನ್ನು ವೃದ್ಧಿಸ್ತಾರೆ, ನ್ಯೂ ಇಂಡಿಯಾ ಪತ್ರಿಕೆ ಆರಂಭ, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿ, ಹೋಮ್ ರೂಲ್ ಚಳವಳಿ ಆರಂಭ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಏನು ಮಾಡ್ತಾರಪ್ಪ ಅಂದರೆ ಪದವನ್ನು ಹೊಂದುತ್ತಾರೆ. ಇನ್ನು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಮತ್ತು ಕೋಶಿ ನದಿಗಳನ್ನು ಗುರುತಿಸಬೇಕು. ಸೊ ವೆರಿ ಸಿಂಪಲ್ ಅದ. ಸೊ ಈ ಕಡೆ ಕೋಶಿ ನದಿ ಬರ್ತದೆ, ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಬರ್ತದೆ.
ಸ್ವಲ್ಪ ಚೆನ್ನಾಗಿ ಎಫರ್ಟ್ ಕೊಟ್ಟು ಓದ್ಕೊಡ್ರಿ ಅಂತ ಹೇಳ್ತಾ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಎಲ್ಲ ವಿಷಯಗಳ ವಿಡಿಯೋಗಳು ಬರ್ತವೆ.